ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ಸಿಎಂ ಕುರ್ಚಿಯ ವಿಚಾರ ಮುಗಿಯೋ ಥರ ಕಾಣ್ತಾ ಇಲ್ಲ. ಒಂದು ಕಡೆ ಸಿಎಂ ಬಣದ ನಾಯಕರು, ಇನ್ನೊಂದು ಕಡೆ ಡಿಸಿಎಂ ಬಣದ ನಾಯಕರು ಬೇರೆ ಬೇರೆ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ನಾಯಕರನ್ನ ಸಿಎಂ ಕುರ್ಚಿಯ ಮೇಲೆ ಕೂರಿಸೋಕೆ. ಒಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮೊದಲ ಬಾರಿಗೆ ಸಿಎಂ ಕುರ್ಚಿಯನ್ನು ಹತ್ತಲೇಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ನಾನು ಕೂತಂತಹ ಕುರ್ಚಿಯನ್ನು ಬಿಟ್ಕೊಡೋದಿಲ್ಲ ಅನ್ನುವಂಥ ಮಟ್ಟಿಗೆ ನಡೆದುಕೊಳ್ತಾ ಇದ್ದಾರೆ. ಇನ್ನು ಈಗ ಈ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಒಂದು ಕಡೆ ಟೂರ್ ಪಾಲಿಟಿಕ್ಸ್ ನಡೀತಾ ಇದ್ರೆ, ಇನ್ನೊಂದು ಕಡೆ ರೆಸಾರ್ಟ್ನ ಒಂದು ಪಾಲಿಟಿಕ್ಸ್ ನಡೀತಾ ಇದೆ. ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳು ಅದನ್ನು ತಿಳ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ರೆ ಫ್ರೀಡಮ್ ಟಿವಿ, ನಾನು ಭೀಮೇಶ್ ಗೋನಾಳ್. ನೋಡಿ, ಎರಡು ಬಣಗಳಿವೆ, ಎರಡಲ್ಲ ಮೂರು ಬಣಗಳು ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಹೀಗಿರುವಾಗ ದಲಿತರ ಒಂದು ಬಣ ಆಯಿತು, ಸಿಎಂ ಒಂದು ಬಣ, ಮತ್ತೆ ಡಿ.ಕೆ. ಶಿವಕುಮಾರ್ ಅವರದ ಒಂದು ಬಣ. ಈ ಬಣದ ನಾಯಕರೆಲ್ಲರೂ ಕೂಡ ಅವರವರ ನಾಯಕರನ್ನ ಸಿಎಂ ಸ್ಥಾನದಲ್ಲಿ ನೋಡಲೇಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ. ಹೀಗಿರುವಾಗ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲ, ಗದ್ದಲ, ಚರ್ಚೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಏನು ಸಿಎಂ ಪುತ್ರ ಯತೀಂದ್ರ ಒಂದು ಹೇಳಿಕೆಯನ್ನು ಕೊಟ್ಟರು, ಆ ಹೇಳಿಕೆಯಿಂದ ಭುಗಿಲೆದ್ದಂತಹ ಈ ಒಂದು ದೊಡ್ಡ ಮಟ್ಟದ ಆಕ್ರೋಶ, ಚರ್ಚೆ ಎಲ್ಲವೂ ಕೂಡ ಈಗ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ಹೋಗುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ವರಿಷ್ಠರಿಗೆ ಏನಿದೆ ಮನವರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಾನೇನು ಕೆಲಸ ಮಾಡಿದ್ದೀನಿ ಅದರ ಮೇಲೆ ನೀವು ನೋಡಿ ನನಗೆ ಸ್ಥಾನವನ್ನು ಕೊಡಿ, ಅಷ್ಟೇ ಅಲ್ಲ ಏನು ಒಪ್ಪಂದ ಆಗಿತ್ತೋ ಅದ್ರ ಪ್ರಕಾರ ನೀವು ಮಾತನಾಡಿ ನಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನೆಷ್ಟು ದಿನ ನೀವು ಮೌನವಾಗಿರ್ತೀರಿ, ಮೌನವನ್ನು ಮುರಿದು ನನಗೆ ಸಿಎಂ ಸ್ಥಾನವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು ಒಂದೇ ಒಂದು ಮಾತು, ಹೈಕಮಾಂಡ್ ಏನು ಹೇಳುತ್ತೆ ಮತ್ತು ಎಲ್ಲಿಯವರೆಗೂ ಕೂಡ ನನ್ನ ಸಿಎಂ ಸ್ಥಾನದ ಕೆಳಗೆ ಇಳಿರಿ ಅಂತ ಹೇಳೋದಿಲ್ವೋ ಅಲ್ಲಿಯವರೆಗೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಘಂಟಾಘೋಷವಾಗಿ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ, ಒಂದು ರೀತಿಯ ಮನಸ್ತಾಪಗಳಿಲ್ಲದೆ, ಗೊಂದಲ ಇಲ್ಲದೆ ಹೇಳಿಬಿಟ್ಟಿದ್ರು. ಹೀಗಿರುವಾಗ ಈಗ ಎರಡೂ ಬಣದ ನಾಯಕರು ಬೇರೆ ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಫಾರಿನ್ ಟೂರ್ ಹೋಗಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ನಾಯಕರು ಕೇಳ್ಕೊಂಡು ಹೋಗಿದ್ರು, ಆ ಬಣದಲ್ಲಿರೋರೆಲ್ಲರೂ ಕೂಡ. ಅದಕ್ಕೆ ಸ್ಪೀಕರ್ ಕೊಡಲಿಲ್ಲ ಒಪ್ಪಿಗೆ. ಆದರೂ ಕೂಡ ಮತ್ತೆ ಇನ್ನೊಂದು ಬಾರಿ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವರೆಲ್ಲರೂ ಕೂಡ ಆ ಕಡೆ ಹೋದರೆ ಈ ಕಡೆ ಸಿಎಂ ಬಣದ ನಾಯಕರೆಲ್ಲರೂ ಕೂಡ ರೆಸಾರ್ಟ್ಗೆ ಹೋಗಿ ಅವರದ್ದೇ ಆದಂತಹ ರೀತಿಯ ಪ್ಲಾನ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಭಾರಿ ಚರ್ಚೆ ಆಗ್ತಾ ಇದೆ ಈ ವಿಚಾರ. ಈ ಎರಡು ವಿಚಾರವಾಗಿಯೇ ಏನಾಗುತ್ತೆ, ಒಂದು ವೇಳೆ ಏನಾದರೂ ಒಂದು ದೊಡ್ಡ ಮಟ್ಟದ ನಿರ್ಧಾರ ಆದರೆ, ಸಂಘರ್ಷ ಆದರೆ, ಇಡೀ ಕಾಂಗ್ರೆಸ್ ಪಕ್ಷನೇ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಎರಡು ರೀತಿಯ ಒಂದು ವಿಚಾರಗಳು ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಆ ಸುಳಿವು ಕೂಡ ದೊರೀತಾ ಇದೆ ನಮಗೆ. ಒಂದು ಬಣ ನಾನು ಬೇರೆ ದೇಶಕ್ಕೆ ಹೋಗಬೇಕು ಪ್ರವಾಸಕ್ಕಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಮತ್ತೊಂದು ಬಣ ರೆಸಾರ್ಟ್ನಲ್ಲಿ ಕೂತ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ತಮ್ಮ ಬಲ ಪ್ರದರ್ಶನವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಎಲ್ಲ ರೀತಿಯಾದಂತಹ ಸೂಚನೆಗಳು ಕಾಣ್ತಾ ಇದೆ. ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕೂಡ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಭೀತಿ ಕಾಡ್ತಾ ಇದೆ ಕೆಲ ನಾಯಕರುಗಳಿಗೆ. ಸಚಿವ ಸಂಪುಟದ ಪುನರ್ರಚನೆ ವಿಚಾರವಾಗಿರ್ಬೋದು, ಬೇರೆ ವಿಚಾರಗಳಾಗಿರ್ಬೋದು. ಈಗ ಈ ರೀತಿಯಾದ ಎರಡು ಅಂತರಗಳಲ್ಲಿ ಅಥವಾ ಎರಡು ಬಣಗಳಲ್ಲಿ ಸಂಘರ್ಷ ಆಗ್ತಾ ಇದೆ. ಹಾಗಾದರೆ ರಾಜಕೀಯ ವಲಯದಲ್ಲಿ ಆಗ್ತಿರುವಂತಹ ಚರ್ಚೆಗಳಿಗೆ ಇದೇ ಕಾರಣನಾ? ನಿಜವಾಗಿಯೂ ಕೂಡ ಶಾಸಕರು ಏನಿದ್ದಾರೆ ಅವರು ವಿದೇಶಕ್ಕೆ ಹೋಗ್ತಾರಾ? ಅದರಿಂದ ಪ್ರಯೋಜನ ಇದೆಯಾ? ಅವರ ತಲೆಯಲ್ಲಿ ಯಾವ ಯಾವ ಯೋಜನೆಗಳಿದೆ? ನಿಜಕ್ಕೂ ಕೂಡ ಬಜೆಟ್ ಏನು ಹತ್ರ ಬರ್ತಾ ಇದೆ, ಆ ಬಜೆಟ್ ಮುನ್ನಾನೇ ಈ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ನಾಯಕರು ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ನಿಜಕ್ಕೂ ಕೂಡ ಇದು ಸಿಎಂ ಕುರ್ಚಿಯ ವಿಚಾರವನ್ನು ಇನ್ನೂ ಕೂಡ ಜೀವಂತವಾಗಿಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ನನಗೂ ಕೂಡ ಆಸೆ ಇದೆ, ನಾನು ಯಾಕೆ ಆಗಬಾರ್ದು ಅಂತ. ಈಗ ಈ ವಿಚಾರ ಹೊಸ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕೋ ರೀತಿಯಾಗಿ ಮಾಡ್ತಾ ಇದೆ. ಯಾಕೆ ನಾಯಕರು, ಶಾಸಕರೇನಿದ್ದಾರೆ ದಿಢೀರಾದಂತಹ ಈ ನಿರ್ಧಾರವನ್ನು ತೆಗೆದುಕೊಂಡ್ರು? ಈ ಪ್ರಶ್ನೆ ಬಂದೇ ಬರುತ್ತೆ. ಬರೋಬ್ಬರಿ 35 ಶಾಸಕರು ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡ್ ಪ್ರವಾಸಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದು ಗಮನ ಸೆಳೀತಾ ಇದೆ. ಈಗ ಯಥಾಯಗತಾಯ ನಾವು ಹೋಗಲೇಬೇಕು, ಇಲ್ಲಿ ಇರಬಾರ್ದು ಎನ್ನುವಂತಹ ನಿರ್ಧಾರ. ಇನ್ನು ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಪ್ರವಾಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಂದ್ಕೊಂಡಂತೆ ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಏನು ಹೇಳಿರ್ತಾರೆ, ಇವರ ತಲೆಯಲ್ಲಿ ಏನಿದೆ, ಈ ಹಿಂದೆ ರಾಜಕೀಯ ಉದ್ದೇಶ ಏನಾದರೂ ಇದೆಯಾ ಎಂಬ ಅನುಮಾನ ಕೂಡ ಹುಟ್ಟಾಗ್ತಾ ಇದೆ. 35 ಜನ ಒಂದೇ ಬಾರಿಗೆ ಹೋಗ್ತಾರೆ, ಅದು ವಿದೇಶಕ್ಕೆ ಪ್ರವಾಸವನ್ನು ಮಾಡ್ತಾರೆ ಅಂತಂದರೆ ಅದು ಏನು ಯೋಚನೆ ಇದೆ ಎನ್ನುವಂಥ ಅನುಮಾನ ಹುಟ್ಟಾಗ್ತಾ ಇದೆ. ಶಾಸಕರ ವಿಶ್ವಾಸವನ್ನು ಗಳಿಸಿಕೊಳ್ಳೋಕೆ ಏನಾದರೂ ಲೆಕ್ಕಾಚಾರ ಆಗ್ತಾ ಇದ್ದಾರೆ ಅವರು. ಈ ರೀತಿಯ ಮಾತುಕತೆಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಈ ಟೂರ್ ಪಾಲಿಟಿಕ್ಸ್ ಮತ್ತು ರೆಸಾರ್ಟ್ ಪಾಲಿಟಿಕ್ಸ್ ಏನಿದೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಶಾಸಕರು ರೆಸಾರ್ಟ್ನಲ್ಲಿ ಕೂತ್ಕೊಂಡು ಕೆಲವೊಂದು ಲೆಕ್ಕಾಚಾರವನ್ನು ಆಗ್ತಾ ಇದ್ದಾರೆ. ಸಿಎಂ ಕಡೆ ಇರುವಂಥವ್ರು
ಯಾಕಂದರೆ ಯಾರನ್ನ ಚೇಂಜ್ ಮಾಡಬೇಕು ಮತ್ತು ಸಿದ್ದರಾಮಯ್ಯ ಅವ್ರನ್ನ ಅದೇ ಸ್ಥಾನದಲ್ಲಿ ಉಳಿಸೋಕೆ ನಾವೇನೆಲ್ಲ ಮಾಡಬೇಕು, ಹೈಕಮಾಂಡ್ಗೆ ಯಾವ ರೀತಿಯಾದ ಒತ್ತಡವನ್ನು ಹಾಕಬೇಕು ಅಂತ. ಈ ಹಿಂದೆ ಕೆಲ ನಾಯಕರು DCM ಕಡೆ ಇರೋರು ಸ್ವತಃ ದೆಹಲಿಗೆ ಹೋಗಿನೇ ಒಂದು ರೀತಿಯಾಗ ಬೇಡಿಕೆಯನ್ನು ಇಟ್ಟಿದ್ರು, ನಮ್ಮ ನಾಯಕರನ್ನ CM ಮಾಡಿ ಅಂತ ಹೇಳಿ. ಯಾರ್ಯಾರು ಬೆಂಬಲಿಸ್ತಾರೆ ಅವರು. ಈಗ ಇದೇ ವಿಚಾರ ಇನ್ನೂ ಚರ್ಚೆ ಆಗ್ತಾ ಇದೆಯಲ್ಲ, ವಿದೇಶಕ್ಕೆ ನಿಜವಾಗಿಯೂ ಕೂಡ ಹೋದರೆ ಏನಾಗುತ್ತೆ, ಬಜೆಟ್ನಲ್ಲಿ ಅವ್ರು ಇರ್ತಾರೋ ಇಲ್ವೋ, ಆ ರೀತಿಯಾಗಾದರೆ ನಿಜವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. ಇಬ್ಬರು ನಾಯಕರು ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅದು ಕಾರ್ಯಕ್ರಮಗಳ ಮೂಲಕ, ಅವರ ಬೆಂಬಲಿಗರಿಂದ ಹೇಳಿಕೆಗಳನ್ನು ಹೇಳಿಸುವ ಮೂಲಕ, ಮತ್ತು ಈ ರೀತಿಯಾದಂತಹ ದಿಢೀರ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ. ಹೀಗಾಗಿ ದಿನಕ್ಕೊಂದು ಹೇಳಿಕೆಗಳು, ದಿನಕ್ಕೊಂದು ರೀತಿಯ ಬೆಳವಣಿಗೆಗಳು, ಬದಲಾವಣೆಗಳು ಎಲ್ಲವನ್ನೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಈಗಿರುವಂತಹ ಒಂದು ಸುಳಿವು ಏನು, ಎರಡೂ ಬಣದವರು ಬೇರೆ ಬೇರೆ ರೀತಿಯಾದಂತಹ ಪ್ಲಾನ್ ಮಾಡ್ತಾ ಇದ್ದಾರೆ. ನಾವು ನೋಡಿದ್ದೀವಿ, DK ಶಿವಕುಮಾರ್ ಅವರು ದೆಹಲಿಗೆ ಹೋಗೋಕ್ಕೂ ಮುನ್ನ ಹೇಳೋದ್ರು, ನಾನು ಈ ಒಂದು CM ವಿಚಾರವಾಗಿ ಏನೂ ಕೂಡ ಮಾತನಾಡೋಕೆ ಹೋಗ್ತಾ ಇಲ್ಲ, ಬೇರೆ ವಿಚಾರ ಇದೆ. ಆದರೆ ಅದೇನೇ ಅವ್ರು ಹೇಳಿದ್ರು ಕೂಡ ಅವರ ಮನಸ್ಸಲ್ಲಿದ್ದಂತಹ ಕೆಲವೊಂದು ವಿಚಾರಗಳೇನಿದೆ ಅದು ಕಾಣಿಸ್ತಾ ಇತ್ತು. CM ಆಗಲೇಬೇಕಾದಂತಹ ಒಂದು ಆಸೆ ಏನಿತ್ತು ಅದು ಒಂದಲ್ಲ ಒಂದು ಬಾರಿ ಹೊರಗೆ ಬಂದಿದ್ದರೂ ಕೂಡ ಕೆಲವೊಂದು ಬಾರಿ ಅವರೇ ಅದನ್ನು ಮುಚ್ಚಿಡುವಂತಹ ಪ್ರಯತ್ನ, ಮತ್ತು ಬೇರೆಯವರು ಇದ್ರ ಬಗ್ಗೆ ಮಾತನಾಡದೇ ಇದ್ದರೆ ನನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಪದೇ ಪದೇ ಅವರು ಬೇರೆ ಮಾತಾಡೋದ್ರಿಂದ ಹೈಕಮಾಂಡ್ ಕೂಡ ಏನೋ ಒಂದು ಇರುಸು ಮುರುಸಾಗಿ ಇದನ್ನು ಕೈ ಬಿಡುವಂತಹ ಸಾಧ್ಯತೆ ಇದೆ. ಸುಮ್ಮನೆ ಇದ್ದರೆ ನಾನೇನೋ ಒಂದು ಮಾತನಾಡಿ ಅವ್ರನ್ನ ಒಪ್ಪಿಸ್ತೀನಿ, ನಾನು ನನ್ನ ಒಂದು CM ಸ್ಥಾನ ಏನಿದೆ ಬೇಕಂತ ಕೇಳ್ಕೊಳ್ತಾ ಇದ್ದೀನಿ, ಅದನ್ನು ತಗೊಳ್ತೀನಿ ಅನ್ನುವಂಥ ನಿರ್ಧಾರದಲ್ಲಿ ಇದ್ದಂತೆ ಕಾಣ್ತಾ ಇದೆ. ಈಗ ಈ ರಾಜಕೀಯ ಬೆಳವಣಿಗೆಗಳು ಏನಿದೆ ಇನ್ನೂ ಕೂಡ ಚುರುಕಾಗ್ತಾ ಇದೆ. ಈಗ ಬೆಂಬಲಿಸ್ತಾ ಇರುವಂಥ ಕೆಲವೊಂದು ಶಾಸಕರಿಂದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅವರವರ ನಾಯಕರನ್ನು ಉಳಿಸ್ಕೊಳ್ಳೋಕ್ಕೆ ರಾಜಕೀಯವಾಗಿ ಏನೇನು ತಂತ್ರಗಳನ್ನು ಮಾಡಬೇಕು, ಮತ್ತು ಮುಂಬರುವಂತಹ ಚುನಾವಣೆಗಳಲ್ಲಿ ಕೂಡ ನಮ್ಮ ನಾಯಕನನ್ನು ನಾವು ಮುಂದಿಟ್ಟುಕೊಂಡು ಚುನಾವಣೆಯನ್ನು ಗೆಲ್ಲಬೇಕೆನ್ನುವಂಥ ರೀತಿಯಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಫಾರಿನ್ ಟ್ರಿಪ್ಪನ್ನು ಹೋದರೆ, ಫಾರಿನ್ ಟ್ರಿಪ್ ಹೋಗುವ ಮೂಲಕ ಒಂದು ಏನಾದರೂ ಸಂದೇಶವನ್ನು ಕೊಡ್ತಾ ಇದ್ದಾರಾ, ಈ ರೀತಿಯಾದಂತಹ ಒಂದು ಪ್ರಶ್ನೆ. ಮತ್ತು ರೆಸಾರ್ಟ್ನಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಇವರು ಸೇರಿಕೊಂಡು. ಈ ಹಿಂದೆ ಕೂಡ ರೆಸಾರ್ಟಲ್ಲಿ ಸೇರಿದ್ರು ಕೆಲ ನಾಯಕರು, ಅದರ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಈಗ ಮತ್ತೊಂದು ಸಂದೇಶವನ್ನು ಹುಟ್ಟಾಕ್ತಾ ಇದ್ದಾರೆ ಕಾಂಗ್ರೆಸ್ನವರು. ಆಂತರಿಕ ವಲಯದಲ್ಲಿ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ವೇಳೆ ವಿದೇಶಿ ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಎನ್ನುವಂಥ ವಿಚಾರ ಏನು ಕೂಡ ಅದು ಕೂಡ ಗುಟ್ಟಾಗಿದ್ದರೂ ಕೂಡ ಅದೆಲ್ಲವೂ ಕೂಡ ಈಗ ರಟ್ಟಾಗಿದೆ. ನಿಜವಾಗಿಯೂ ಕೂಡ ಅವರು ಹೋಗಿದ್ದೇ ಆದರೆ ಕಾಂಗ್ರೆಸ್ ಸರ್ಕಾರ ಅಂದೇ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅಂತ BJPಯವರು ಮಾತನಾಡ್ತಾ ಇದ್ದಾರೆ. ಹೀಗಿರುವಾಗ ಕೆಲ ಶಾಸಕರ ನಡೆ, ಕೆಲ ಶಾಸಕರ ನಿರ್ಧಾರ, ಮತ್ತು ಅವರು ಕೊಡ್ತಾ ಇರುವಂಥ ಹೇಳಿಕೆ ಏನಿದೆ ಅದರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗ್ತಾ ಇದೆ. ಆದರೆ CM ಮಾತ್ರ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವ್ರ ಕೆಲಸ ಏನೋ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಜೆಟ್ನ ಸಭೆ ಏನು ಮಾಡಬೇಕು ಅದನ್ನು ಸಭೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆ ಬಜೆಟ್ನ ಸಭೆಯಲ್ಲೂ ಕೂಡ DK ಶಿವಕುಮಾರ್ ಅವರು ಪಾಲ್ಗೊಳ್ಳುತ್ತಾ ಇಲ್ಲ. ಏನೋ ಒಂದು ಕಾರಣ ಇದ್ದರೂ ಕೂಡ ಅದು ನೋಡೋರಿಗೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಇವರಿಬ್ಬರಲ್ಲೂ ಕೂಡ ಹೊಂದಾಣಿಕೆ ಇಲ್ಲ, ಅದಕ್ಕೆ ಅವ್ರು ಸಭೆಗೆ ಬರ್ತಾ ಇಲ್ಲ. ಯಾಕಂದರೆ ಬಜೆಟ್ ವಿಚಾರ ಇದ್ದಾಗ ಅಲ್ಲಿ ಇರಲೇಬೇಕು DCM. ಮುಖ್ಯವಾಗಿ ಪತ್ರ ಬರೆದು ಹೋಗಿದ್ದಾರೆ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದರು. ಏನೇ ಇದ್ದರೂ ಕೂಡ ರಾಜಕೀಯ ವಲಯದಲ್ಲಿ ಈಗ ನಡೀತಾ ಇರುವಂಥದ್ದೇನು ಎರಡು ವಿಚಾರ ಮುಖ್ಯವಾಗಿ ಕೇಳಿ ಬರ್ತಾ ಇದೆ. ಒಂದು ಟೂರ್ ಪಾಲಿಟಿಕ್ಸ್, ಇನ್ನು ಒಂದು ರೆಸಾರ್ಟ್ನ ಒಂದು ಪಾಲಿಟಿಕ್ಸ್, ಈ ರೀತಿಯಾದ ವಿಚಾರಗಳು ಕೇಳಿ ಬರ್ತಾ ಇದೆ. ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋದರೆ ಕಾಂಗ್ರೆಸ್ನಲ್ಲಿ ದೊಡ್ಡ ಬಿರುಕು ಮೂಡುವಂತಹ ಸಾಧ್ಯತೆ ಇದೆ. ಇದಿಷ್ಟೇ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.